ಗುಣವಾಚಕ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಇದು ಸಂಖ್ಯಾವಾಚಕ ಸಂಖ್ಯೆಯ ವಾಚಕಗಳ ಡಿಫ್ರೆನ್ಸ್ ನೋಡ್ತಾ ಹೋಗೋಣ ನಾವು. ಸಂಖ್ಯಾವಾಚಕ ಅಂದರೆ ಸಂಖ್ಯೆಗಳನ್ನು ತಿಳಿಸೋಕ್ಕಂಥ ಒಂದು ಶಬ್ದಕ್ಕೆ ನಾವೇನಂತ ಕರಿತೀವಿ ಅದನ್ನು ಸಂಖ್ಯಾವಾಚಕ ಅಂತ ಕರಿತಾ ಹೋಗ್ತೀವಿ. ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯನ್ನು ಹೆಸರಲ್ಲೇ ಅಂದರೆ ಆ ಪದದಲ್ಲೇ ಒಳಗೊಂಡಿದ್ರೆ ಅದನ್ನೇ ಸಂಖ್ಯೆಯ ವಾಚಕ ಅಂತ ಕರಿತಾ ಹೋಗ್ತೀವಿ. ಇದು ಉದಾಹರಣೆ ನೋಡೋದಾದರೆ ನೋಡಿ, ಒಂದು ಮರ, ಎರಡು ಬಸ್ಸು, ಈ ಥರ ಇಲ್ಲಿ ಸಂಖ್ಯೆಗಳನ್ನು ಒಳಗೊಂಡಿದ್ರೆ ಅದಕ್ಕೆ ನಾವು ಸಂಖ್ಯಾವಾಚಕ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಸಂಖ್ಯೆಯ ವಾಚಕ ಅಂತ ಅನ್ನೋದಾದರೆ ಸಪ್ತಸಾಗರ. ನೋಡಿ, ಆ ಹೆಸರಲ್ಲಿ ಅದು ಸಪ್ತಸಾಗರ ಅನ್ನೋದು ಒಂದು ಪದ. ಅದರಲ್ಲಿ ಸಪ್ತ ಅನ್ನೋದೇನಿದೆಯೋ ಇದು ಒಂದು ಸಂಖ್ಯೆಯನ್ನು ಸೂಚಿಸುತ್ತೆ. ಹೆಸರಲ್ಲೇ ಸಂಖ್ಯೆಗಳನ್ನು ಸೂಚಿಸತಕ್ಕಂಥ ಒಂದು ಪದವನ್ನು ಒಳಗೊಂಡಿದೆ, ಅದಕ್ಕೆ ಸಂಖ್ಯೆಯ ವಾಚಕ ಅಂತ ಕರಿತಾ ಹೋಗ್ತೀವಿ.